ವಿಫೋರ್ ನ್ಯೂಸ್ಗೆ ಸ್ವಾಗತ. ಕತೆ ಕಾರಣ. ಇಂದು ರಾಷ್ಟ್ರಪತಿ ಭವನದಲ್ಲಿ ಎರಡು ಮುಖ್ಯ ವಿಷಯಗಳು ನಡೆದಿವೆ. ಬಿಜೆಪಿ ಸರ್ಕಾರವು ಬಂದಾಗಿನಿಂದ ಇರುವಂಥ ಒಂದು ಮುಖ್ಯ ವಿಷಯ ಒಂದೇ ದೇಶ ಒಂದೇ ಚುನಾವಣೆ, ಇಲ್ಲವೇ ಒಂದು ದೇಶ ಒಂದು ಚುನಾವಣೆ ಅನ್ನುವಂಥದ್ದಾಗಿದೆ. ಈ ವಿಷಯವನ್ನು ಇಟ್ಕೊಂಡು 2023 ಸೆಪ್ಟೆಂಬರ್ನಲ್ಲಿ ಒಂದು ಸಮಿತಿಯನ್ನು ರಚಿಸಲಾಗಿತ್ತು. ಹಿಂದಿನ ರಾಷ್ಟ್ರಪತಿಯಾಗಿದ್ದ ರಾಮನಾಥ್ ಕೋವಿಂದ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚನೆ ಆಗಿತ್ತು. ಆ ಸಮಿತಿಯು ಇಂದು ರಾಷ್ಟ್ರಪತಿ ಭವನಕ್ಕೆ ಭೇಟಿ ನೀಡಿ ದೇಶದ ಮೊದಲ ಮಹಿಳೆಯಾಗಿರುವಂಥ ಪ್ರಜೆಯಾಗಿರುವಂಥ ದ್ರೌಪದಿ ಮುರ್ಮುರವರಿಗೆ ಒಂದು ದೇಶ ಒಂದು ಚುನಾವಣೆ ಬಗೆಗಿನ ವರದಿಯನ್ನು ಸಲ್ಲಿಸಿದೆ. ಇದು 18,626 ಪುಟಗಳ ವರದಿ. 18,626 ಪುಟಗಳ ವರದಿ. ಸೆಪ್ಟೆಂಬರ್ನಲ್ಲಿ ಸಮಿತಿ ರಚನೆ ಆದ ಮೇಲೆ 191 ದಿನಗಳ ಕಾಲ ತಜ್ಞರೊಡನೆ ಚರ್ಚಿಸಿ ಸಂಶೋಧಿಸಿ ಆಯ್ಕೆ ಮಾಡಿ ಸರಿಯಾದ ರೀತಿಯಲ್ಲಿ ಇದನ್ನು ಮಾಡಿರುವುದಾಗಿ ಸಮಿತಿ ಹೇಳಿದೆ. ಒಂದು ದೇಶ ಒಂದು ಚುನಾವಣೆಯ ಸಾಧ್ಯಾಸಾಧ್ಯತೆಗಳ ಬಗ್ಗೆ ಇದರಲ್ಲಿ ಚರ್ಚಿಸಲಾಗಿದೆ. ಮಾಜಿ ರಾಷ್ಟ್ರಪತಿಯವರಾದ ಕೋವಿಂದ್ ಅವರು ಆಗ ರಾಜ್ಯಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾಗಿದ್ದ ಗುಲಾಂ ನಬಿ ಆಜಾದ್ ಅವರು, ಗೃಹ ಮಂತ್ರಿ ಅಮಿತ್ ಶಾ ಅವರು, 15ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದ KN ಸಿಂಗ್ ಅವರು, ಲೋಕಸಭೆಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಕಶ್ಯಪ್ ಅವರು, ಇವರೆಲ್ಲ ಈ ಸಮಿತಿಯಲ್ಲಿದ್ದರು. ಈ ಸಮಿತಿಯು ಸಿದ್ಧಪಡಿಸಿರುವ ವರದಿಯ ಬಗ್ಗೆ ಖಚಿತವಾಗಿ ಏನೂ ತಿಳಿದಿಲ್ಲವಾದರೂ ಮೊದಲ ಹಂತದಲ್ಲಿ 100 ದಿನಗಳ ಹಂತದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸುವುದು, ಎರಡನೇ ಹಂತದಲ್ಲಿ ಲೋಕಸಭೆಯ ಅವಧಿ ಮುಗಿಯುವುದಕ್ಕೆ ಮೊದಲು 100 ದಿನಗಳ ಅಂತರದಲ್ಲಿ ರಾಜ್ಯಗಳ ವಿಧಾನಸಭೆಗಳ ಚುನಾವಣೆಯನ್ನು ನಡೆಸುವುದು, ಮೂರನೇ ಹಂತದಲ್ಲಿ ಒಂದು ದೇಶ ಒಂದು ಚುನಾವಣೆಯನ್ನು ನೆರವೇರಿಸುವಂಥದ್ದು. ಈಗೆಲ್ಲ ಇದೆ ಅಂತ PTI ವರದಿ ಮಾಡಿದೆ. ಆದರೆ ವರದಿಯ ಸರಿಯಾದ ಮಾಹಿತಿ ಇನ್ನೂ ಹೊರಗೆ ಬಿದ್ದಿಲ್ಲ. ರಾಷ್ಟ್ರಪತಿಯವರು ಅದನ್ನು ಸ್ವೀಕಾರ ಮಾಡಿದ್ದಾರೆ. ಅದಕ್ಕೆ ಮುಂದೆ ಸಹಿ ಆಗಬೇಕು, ಸಂಪುಟದಲ್ಲಿ ಚರ್ಚೆ ಆಗಬೇಕು, ದೇಶ ಒಪ್ಪಬೇಕು. ಮುಖ್ಯವಾಗಿ ಒಂದು ದೇಶ ಒಂದು ಚುನಾವಣೆಗಿರುವಂಥ ತೊಂದರೆ ಏನು? ತೊಂದರೆ ಅಂತೇಳಿದರೆ 5 ವರ್ಷದ ಕಾಲಾವಧಿಗೆ ಎಂದು ಒಂದು ಸರಕಾರ ಭಾರತದಲ್ಲಿ ಆಯ್ಕೆಯಾದರೂ ಕೂಡ 5 ವರ್ಷ ಬಾಳದೆ ಅಲ್ಪಾಯುಷಿಯಾಗಿ ಸತ್ತ ವಿಧಾನಸಭೆಗಳು ಇದ್ದಾವೆ. ಲೋಕಸಭೆ ಕೂಡ ಅಲ್ಪಾಯುಷಿಯಾಗಿ ಸತ್ತುದಿದೆ. ಒಂದು ದೇಶ ಒಂದು ಚುನಾವಣೆ ಎಂದು ಒಂದು ಬಾರಿ ನಡೆಸಿ ಎರಡನೇ ಬಾರಿಗೆ ಈ ಅಲ್ಪಾಯುಷಿ ಸಂಸತ್ತು ಇಲ್ಲವೇ ಅಲ್ಪಾಯುಷಿ ವಿಧಾನಸಭೆಗಳನ್ನು ಏನು ಮಾಡುವುದು ಎನ್ನುವಂಥ ಪ್ರಶ್ನೆಗೆ ವರದಿಯಲ್ಲಿ ಏನು ಪರಿಹಾರ ನೀಡಿದ್ದಾರೆ ಅನ್ನೋದು ಸ್ಪಷ್ಟ ಇಲ್ಲ. ಅದನ್ನು ಸರಿಪಡಿಸುವುದು ಸಾಧ್ಯವಿಲ್ಲ ಅಂತ ಕಾಣಿಸ್ತದೆ. ವಿಧಾನಸಭೆಗೆ ಆಯ್ಕೆಯಾಗಿ ವಿಧಾನಸಭೆಗೆ ಹೋಗಲಿಕ್ಕೆ ಆಗದಂಥ ಸದಸ್ಯರು ಕೂಡ ನಮ್ಮಲ್ಲಿದ್ದರು. ಕಾರಣ ಮಧ್ಯಂತರ ಚುನಾವಣೆ, ಮಧ್ಯಾವಧಿ ಚುನಾವಣೆ, ಅದಕ್ಕಿಂತ ಹೆಚ್ಚಾಗಿ ಉಪಚುನಾವಣೆಗಳು ಬೇರೆ ಬರ್ತವೆ. ಎಲ್ಲವೂ ಕೂಡ ಒಂದು ದೇಶ ಒಂದು ಚುನಾವಣೆಗಿರುವ ಪ್ರತಿಕೂಲ ಸಂಗತಿಗಳು. ಅವನ್ನೆಲ್ಲ ಕೂಡಿಸಿ ಏನೇ ಆದರೂ ಸರಿ 6 ತಿಂಗಳಿರಲಿ 3 ತಿಂಗಳಿರಲಿ ದೇಶ ಮತ್ತು ರಾಜ್ಯಗಳ ಚುನಾವಣೆ ಒಟ್ಟಿಗೆ ನಡೆಸುವುದಂಥ ಒಂದು ನಿಯಮ ಅಂತಂದರೆ ಅದು ಸರ್ವಾಧಿಕಾರಿ ಧೋರಣೆ ಆಗ್ತದೆ ಹೊರತು ಪ್ರಜಾಪ್ರಭುತ್ವ ಧೋರಣೆ ಆಗುವುದಿಲ್ಲ.
ಇಲ್ಲ ಅಂದರೆ ಇನ್ನೊಂದು ಮಾಡಬೇಕು. ಯಾವುದೇ ಕಾರಣಕ್ಕೆ ವಿಧಾನಸಭೆ 5 ವರ್ಷ ಅವಧಿಯನ್ನು ಮೊಟಕುಗೊಳಿಸುವುದಿಲ್ಲ. ಯಾವುದೇ ಪಕ್ಷ ಬೇಕಾದರೆ ಸರ್ಕಾರ ನಡೆಸಲಿ, ಬಹುಮತವನ್ನು ಖರೀದಿಸಿ ಆದರೂ ನಡೆಸಲಿ, ಪಡೆದುಕೊಂಡಾದರೂ ನಡೆಸಿ, ಆಮಿಷ ತೋರಿಸಿ ಆದರೂ ನಡೆಸಲಿ, 5 ವರ್ಷ ಸರ್ಕಾರ ಇರಲೇಬೇಕು ಅಂತ ಒಂದು ನಿಯಮ ಮಾಡಿದರೆ ಮಾತ್ರ ಒಂದು ದೇಶ ಒಂದು ಚುನಾವಣೆ ಸಾಧ್ಯ. ಲೋಕಸಭೆ ಇರಲಿ, ವಿಧಾನಸಭೆ ಇರಲಿ, 5 ವರ್ಷ ಇರಲೇಬೇಕು. ಸರ್ಕಾರ ಯಾವ ಪಕ್ಷದ್ದು ಅನ್ನೋದು ಮುಖ್ಯ ಅಲ್ಲ. ಮಧ್ಯದಲ್ಲಿ ಒಂದು ಸರ್ಕಾರ ಬಿದ್ದು ಹೋದರೆ ಇನ್ನೊಂದು ಪಕ್ಷದ ಸರ್ಕಾರವೋ ಅಥವಾ ಯಾವುದೋ ಒಂದು ಮೈತ್ರಿಯ ಸರ್ಕಾರವೋ ಬರುವಂತೆ ನೋಡಿಕೊಂಡರೆ ಆಗ ಮಾತ್ರ ಒಂದು ದೇಶ ಒಂದು ಚುನಾವಣೆ ಸಾಧ್ಯವಾಗ್ತದೆ, ಇಲ್ಲದಿದ್ದರೆ ಸಾಧ್ಯವಿಲ್ಲ. ರಾಷ್ಟ್ರಪತಿಗಳ ಭವನದಲ್ಲಿ ಇಂದು ನಡೆದ ಇನ್ನೊಂದು ಸಂಗತಿ ಅಂತ ಹೇಳಿದರೆ, ಉತ್ತರಾಖಂಡ ರಾಜ್ಯದ ಏನು ಒಂದು ಸಮಾನ ನೀತಿ ಸಂಹಿತೆ ಅಂತ ಏನಿದೆ ಅದಕ್ಕೆ ರಾಷ್ಟ್ರಪತಿಗಳು ಸಹಿ ಮಾಡಿದ್ದಾರೆ. ಸಮಾನ ನಾಗರಿಕ ಸಂಹಿತೆ. ಸಮಾನ ನಾಗರಿಕ ಸಂಹಿತೆ ಅನ್ನುವಂಥದ್ದು ಯಾವುದೇ ಧರ್ಮವನ್ನು ನೋಡದೆ ಎಲ್ಲರೂ ಕೂಡ ಒಂದೇ ನೀತಿ ನಿಯಮಗಳನ್ನು ಪಾಲಿಸಬೇಕು ಅಂತ ಹೇಳುವಂಥದ್ದಾಗಿದೆ. ಇದು ಮೇಲ್ನೋಟಕ್ಕೆ ಇದರಲ್ಲಿ ತಪ್ಪೇನು ಕಾಣುವುದಿಲ್ಲ, ಎಲ್ಲರೂ ಸಮಾನರು ಅಂತ. ಸಂವಿಧಾನ ಕೂಡ ಅದನ್ನು ಹೇಳಿದೆ. ಆದರೆ ಸಂವಿಧಾನ ಅಷ್ಟನ್ನು ಮಾತ್ರ ಹೇಳಲಿಲ್ಲ. ಅವರವರ ವೈಯಕ್ತಿಕ ಹಕ್ಕುಗಳನ್ನು, ಅವರವರ ವೈಯಕ್ತಿಕ ಧರ್ಮಗಳನ್ನು ಪಾಲನೆ ಮಾಡಲಿಕ್ಕೆ ಅವಕಾಶ ಇರಬೇಕು ಅಂತ ಹೇಳಿದೆ. ಇದನ್ನು ಸಮಾನ ನಾಗರಿಕತೆಯಲ್ಲಿ ತೆಗೆದುಹಾಕಲಾಗಿದೆ. ಆದರೆ ಇದನ್ನು ಇನ್ನೊಂದು ರೀತಿ ಕೂಡ ನಾವು ಪ್ರೋಗ್ರೆಸಿವ್ ಆಗಿ ಮಾಡಬಹುದು. ಹೇಗಂತೇಳಿ, ಸಮಾನ ನಾಗರಿಕತೆ ತರುವಾಗ ಸಾರ್ವಜನಿಕವಾಗಿ ಎಲ್ಲ ಧರ್ಮೀಯರು ಸಮಾನ ನಾಗರಿಕ ನೀತಿಯನ್ನು ಪಾಲಿಸಬೇಕು. ಆದರೆ ಅವರವರ ಧರ್ಮವನ್ನು ಅವರ ಮನೆಯಲ್ಲಿ, ಅವರ ಕುಟುಂಬದಲ್ಲಿ, ಅವರ ವ್ಯಾಪ್ತಿಯಲ್ಲಿ ನಡೆಸಬೇಕು ಅಂತ ನಿಯಮವನ್ನು ಮಾಡಿದರೆ ಅದು ತುಂಬ ಸುಧಾರಣವಾದಿ ನಿಯಮ ಆಗ್ತದೆ. ಯಾರು ಏನು ಮಾಡಬಾರ್ದು ಅಂತ ಹೇಳಿದ್ರೆ ಅದು ಕಮ್ಯುನಿಸ್ಟ್ ರಾಷ್ಟ್ರ ಆಗ್ತದೆ ಅಥವಾ ವ್ಯಕ್ತಿ ಸ್ವಾತಂತ್ರ್ಯ ಇಲ್ಲದ್ದಾಗ್ತದೆ. ಈ ಸುಧಾರಣವಾದಿ ನಿಯಮವನ್ನು ಜಾರಿಗೆ ತಂದಲ್ಲಿ ರಾಷ್ಟ್ರದಲ್ಲಿ ಬೀದಿಯಲ್ಲಿ ನಡೆಯುವ ದೇವರ ಮೆರವಣಿಗೆಗಳಲ್ಲಿ ಸ್ವಲ್ಪ ನಿಲ್ತವೆ. ಬೀದಿ ರಂಪಾಟಗಳು, ಧರ್ಮದ ಹೆಸರಿನ ದೇವರ ಹೆಸರಿನ ನಡೆಯುವ ಬೀದಿ ರಂಪಗಳು ನಿಂತು ಹೋಗ್ತವೆ. ಯಾಕಂತೇಳಿದರೆ ಇವಾಗ ಅದೊಂದು ದೊಡ್ಡ ಸಾಮಾಜಿಕ ಪಿಡುಗು ದೇಶದಲ್ಲಿ ಆಗಿರುವಂಥದ್ದು. ಸಾರ್ವಜನಿಕವಾಗಿ ರಸ್ತೆಯಲ್ಲಿ ನಮಾಜು ಮಾಡುವುದಿರಲಿ ಅಥವಾ ಸಾರ್ವಜನಿಕವಾಗಿ ದೇವರನ್ನು ಹೊತ್ಕೊಂಡು ಹೋಗಿ ಗದ್ದಲ ಮಾಡುವುದಿರಲಿ, ಯಾವುದೇ ಇದ್ರೂ ಕೂಡ ಅದು ಪ್ರಜಾಪ್ರಭುತ್ವ ತತ್ವಕ್ಕೆ ವಿರೋಧವಾದುದಾಗಿದೆ. ಅವರವರ ಧರ್ಮವನ್ನು ಅವರವರು ಪಾಲಿಸಬೇಕು, ಅವರವರ ಮನೆಯಲ್ಲಿ ಪಾಲಿಸಬೇಕು, ಅವರಿಗೆ ಇಷ್ಟ ಬಂದಂತೆ ಪಾಲಿಸಬೇಕು. ಅಥವಾ ಅವರ ಮಸೀದಿ ಇದೆ, ಅವರ ಇಗರ್ಜಿ ಇದೆ, ಅವರ ದೇವಸ್ಥಾನ ಇದೆ, ಅವರ ಬಸದಿ ಇದೆ, ಅವರ ವ್ಯವಹಾರವಿದೆ, ಅವುಗಳ ಒಳಗೆ ಏನು ಬೇಕಾದ್ರೂ ಮಾಡಿಕೊಳ್ಳಿ, ಅದನ್ನು ಯಾರೂ ಪ್ರಶ್ನಿಸಬಾರದು. ಈ ರೀತಿಯಲ್ಲಿ ಬದಲಾವಣೆ ತಂದರೆ ಮಾತ್ರ ಸಾಧ್ಯ. ಇವೆಲ್ಲದರ ನಡುವೆ ಇಂದು 2 ಕಡೆ ದೊಡ್ಡ ಗಲಾಟೆ ಆಗಿದೆ. ಒಂದು, ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ಅವರ ಬೆಂಬಲಿಗರು ಸಿದ್ದೇಶ್ವರರ ಹೆಂಡತಿಗೆ ಟಿಕೆಟ್ ಕೊಡುವುದನ್ನು ವಿರೋಧಿಸಿ ಭಾರಿ ಚಳವಳಿಯನ್ನೇ ಹಮ್ಮಿಕೊಂಡಿದ್ದಾರೆ. ಕೊಪ್ಪಳದಲ್ಲಿ ಕರಡಿ ಸಂಗಣ್ಣನವರ ಅಭಿಮಾನಿಗಳು ಹೊಸದಾಗಿ ತೆಗೆಸಿಕೊಂಡಿರುವಂಥ ಬಸವರಾಜ ಕ್ಯಾಸನವರ್ ಅನ್ನುವರಿಗೆ ಕೊಪ್ಪಳದಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ. ಈ ಬಸವರಾಜ ಕ್ಯಾಸನವರ್ ಎನ್ನುವರು ಯಾರು ಅಂತ ಯಾರು ಅಂತ ಗೊತ್ತಿಲ್ಲದೆ BJP ಟಿಕೆಟ್ ಕೊಟ್ಟಿರೋದಿಲ್ಲ. ಆದರೆ ಅಲ್ಲಿಯ BJP ಕಾರ್ಯಕರ್ತರು ಏನು ಹೇಳ್ತಾರೆ, ಈ ಬಸವರಾಜ ಕ್ಯಾಸನವರ್ ಅವರು ಯಾರು ಅಂತ ನಮ್ಗೆ ಗೊತ್ತೇ ಇಲ್ಲ, ಕರಡಿ ಸಂಗಣ್ಣನವರಿಗೆ ಆದ ಅನ್ಯಾಯವನ್ನು ಸರಿಪಡಿಸಬೇಕು ಅಂತೇಳಿ ಅವರ ಕಚೇರಿಯನ್ನೇ ಒಡೆದಾಕಿಬಿಟ್ಟಿದ್ದಾರೆ. BJP ಕಚೇರಿಯನ್ನು ಕೊಪ್ಪಳದಲ್ಲಿ ಒಡೆದಾಕಿದ್ದಾರೆ. ಹಾಗೂ ಬಸವರಾಜ ಕ್ಯಾಸನವರವರ ಕಚೇರಿಯನ್ನು ಕೂಡ ಒಡೆದಿದ್ದಾರೆ. ಆದರೆ ಸಂಗಣ್ಣ ಕರಡಿಯವರು, ನಾನು ಎಲ್ಲ ನನ್ನ ಅಭಿಮಾನಿಗಳನ್ನು ಸಮಾಧಾನ ಮಾಡಿ BJP ಗೆಲ್ಲುವಂತೆ ಮಾಡುತ್ತೇನೆ ಅಂತ ಹೇಳಿದ್ದಾರೆ. ಅದೇನೇ ಇರಲಿ, ಚುನಾವಣೆ ಮುಗಿದು ಹೊಸ ಸರ್ಕಾರ ಬರುವುದರ ಒಳಗೆ ನಿತ್ಯ ಗದ್ದಲ ಇದ್ದೇ ಇರ್ತದೆ. ಈಗಿನ ಚುನಾವಣೆ ಅತಿ ಮುಖ್ಯವಾದ ಅಂಶ ಅಂದರೆ ಗದ್ದಲ, ಗೊಂದಲ, ಗಲಾಟೆ. ಇವಿಲ್ಲದೆ ಇವಾಗ ಚುನಾವಣೆ ನಡೆಯುವುದಿಲ್ಲ. ಅದು ಯಾಕಂದರೆ 50 ವರ್ಷದ ಹಿಂದಿನ ಇಂಡಿಯಾ ಇದಲ್ಲ. ಹಾಗಾಗಿ ಗದ್ದಲಗಳನ್ನು ಕೇಳುವ ಕಿವಿಯಾಗಿ, ಗಲಾಟೆಗಳನ್ನು ನೋಡುವ ಕಣ್ಣಾಗಿ, ಪಂಚೇಂದ್ರಿಯಗಳನ್ನು ತೆರೆದಿಟ್ಟುಕೊಂಡು ನಾವು ಚುನಾವಣೆಯ ಫಲಿತಾಂಶಗಳನ್ನು ಎದುರು ನೋಡ್ತಾ ಇರೋಣ.
ಬೇರೆಯ ಪಂಚೇಂದ್ರಗಳನ್ನು ದುರುಪಯೋಗಿಸಿಪಡಿಸಿಕೊಳ್ಳುವಂಥ ಕೆಲಸಕ್ಕೆ ಕೈ ಹಾಕದಿರೋಣ ಎನ್ನುತ್ತಾ ಇಂದಿನ ಕತೆ ಕಾರಣಕ್ಕೆ ವಿರಾಮ ಹೇಳುತ್ತೇನೆ. ನೋಡ್ತಾ ಇರಿ V4 ನ್ಯೂಸ್. ಹಾಗೆಯೇ V4 ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸದಸ್ಯರಾಗಿ. ನಿಮಗೆಲ್ಲ ನಮಸ್ಕಾರ.